ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಾವ್ಯ ಜೋರ ಕಿಚ್ಕೋತಾ ಇರ್ತಾಳೆ, ಯಾರಾದ್ರೂ ಬಂದು ನನ್ನ ಕಾಪಾಡಿ ಅಂತ. ರಾಜ್ಗೆ ಕೋಪ ಬಂದಿ ಅವಳ ಬಾಯಿನ ಮುಚ್ಚಿಬಿಟ್ಟು, ಯಾಕೆ ಈ ಥರ ಕರಿತಿದ್ಯಾ, ನೀನೀಗ ಯಾರೇ ಏನೇ ಕರೆದ್ರೂ ಅವ್ರು ಬರಲ್ಲ, ನೀನು ಅವ್ರು ಕಾಪಾಡೋದಿಲ್ಲ ಅಂತ ರಾಜ್ ಹೇಳ್ತಾ ಇರ್ತಾಳೆ. ರೀ ಪ್ಲೀಸ್ ರೀ, ಹತ್ರ ಬರಬೇಡ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದ್ರೂ ಅವನು ಕೇಳ್ದಿರ ಹಾಗೆ ಕಾವ್ಯ ಹತ್ರನೇ ತುಂಬ ಹೋಗ್ತಾ ಇರ್ತಾನೆ. ಡೀಪಾಗಿ ಹೋಗಿ ಅವಳನ್ನ ಮುಟ್ಟೋಣ ಅಂತ, ಅವಳನ್ನ ಮುಟ್ಬೇಕು ಅಂತ ರಾಜ್ ಹೋಗ್ತಾ ಇರ್ತಾನೆ. ಅವನು ಅವಳ ಮಡ್ಲಲ್ಲೇ ಮಲ್ಕೊಂಡ್ಬಿಡ್ತಾನೆ. ಈ ಕಡೆ ಕಾವ್ಯ ನೋಡಿ, ರೀ ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು ಕಣ್ರಿ, ನೀವು ಈ ಥರ ಕೆಲಸ ಮಾಡೋದು ಇಲ್ಲ ಅಂತಲೂ ಗೊತ್ತು, ಆದರೆ ನೀವು ಈಗ ಕುಡ್ದಿರೋ ಮತ್ತಲ್ಲಿದ್ದೀರಾ, ಹಾಗಾಗಿ ನೀವು ಹಿಂಗೆ ಮಾಡ್ತಾ ಇದ್ದೀರಾ. ನೀವು ಯಾವಾಗ ನನ್ನ ಪ್ರೀತಿಯಿಂದ ಕರಿತೀರೋ ಅವಾಗೇ ರೀ ನಾನು ನಿಮ್ಮ ಹತ್ರ ಬರೋದು ಅಂತ ಕಾವ್ಯ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ. ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ. ಇನ್ನೀ ಕಡೆ ಕನಕ ಅವ್ರ ಗಂಡನ ಕಾಲು ಮುಟ್ಟಿ, ಕ್ಷಮಿಸ್ಬಿಡಿ ನಾನು ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಿ, ನಿಮಗೆ ಹೇಳಿದ್ರೆ ಎಲ್ಲಿ ಮತ್ತೆ ಬೇಜಾರು ಮಾಡ್ಕೊತೀರಾ ಅಂತ ನಾನು ಈ ವಿಚಾರನ ಹೇಳಿಲ್ಲ ಅಂತ ಕನಕ ಹೇಳ್ತಾ ಇರ್ತಾಳೆ. ಆಗ ಅಲ್ಲ, ಹೇಗೋ ಅವರಿಬ್ರು ಮದುವೆನ ಹೇಗೋ ಒಂದು ಮಾಡಿ ಕಳಿಸಿದ್ವಿ, ಅಪ್ಪುಗೆ ಏನಿದೆ ಆಧಾರ ಅಂತ, ಅವಳಿಗೋಸ್ಕರ ನಾನು ಈ ಮನೇನ ಇಟ್ಕೊಂಡಿರೋದು, ಅವಳ ಮದುವೆ ಮಾಡೋಕ್ಕೋಸ್ಕರ ಈ ಮನೇನ ಅಡಕ್ಕಿಟ್ಬಿಟ್ಟು ಆಮೇಲೆ ಮಾಡೋಣ ಅಂತ ಇದ್ದೀನಿ. ಅವಳಿಗೇನೂ ಇಲ್ಲ, ಚಿಕ್ಕ ವಯಸ್ಸಿಂದ ಎಲ್ಲ ಕಾವ್ಯನೇ ನೋಡ್ಕೊಂಡಿದ್ದಾಳೆ, ಈಗ ಕಾವ್ಯ ಇಲ್ಲ, ಈಗ ಅವಳ ಜವಾಬ್ದಾರಿನ ನಾನೇ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಇಲ್ಲ ರೀ, ನನಗೆ ಬುದ್ಧಿ ಇರಲಿಲ್ಲ ಆವಾಗ, ದೊಡ್ಡವಳ ಮಾತು ಕೇಳ್ಕೊಂಡು ಅವಳು ಮದುವೆ ಮಾಡಬೇಕು ಅನ್ನೋ ಹುಚ್ಚಲ್ಲಿ ಈ ಥರ ಎಲ್ಲ ಸಾಲ ಮಾಡ್ಕೊಂಬಿಟ್ಟೆ ರೀ, ನನ್ನ ಕ್ಷಮಿಸಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈಗ ಇರೋ ಸಾಲನ ಹೇಗೆ ತೀರ್ಸೋದು ಅಂತ ಅವರಿಬ್ರು ಟೆನ್ಷನಲ್ಲಿರ್ತಾರೆ. ಆ ವಿಚಾರನ ಅಪ್ಪು ಕೇಳಿಸ್ಕೊತಾ ಇರ್ತಾಳೆ. ಅಯ್ಯೋ, ನಮ್ಮ ಅಪ್ಪಂಗೆ ನಾನು ಏನಾದರೂ ಸಹಾಯ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು. ಈಗೇನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಸೇಟು ಅವ್ರು ನೋಡಿದ್ರೆ ಇಮಿಡಿಯೇಟ್ಲಿ 2 ತಿಂಗಳೊಳಗೆ ಕಾಸು ಕೊಟ್ಬಿಡ್ಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಅಂತ ಅವರು ಟೆನ್ಷನಲ್ಲಿ ಹಾಗೆ ಮುಳುಗೋಗಿರ್ತಾರೆ. ಈ ಕಡೆ ರಾಹುಲ್ ನೋಡಿದ್ರೆ ರೆಡಿ ಆಗ್ತಾ ಇರ್ತಾನೆ ಹೊರ್ಗಡೆ ಹೋಗೋದಿಕ್ಕೆ. ಸ್ವಪ್ನನೂ ಸಹ ರಾಹುಲ್ ನನ್ನ ಸ್ಯಾರಿ ಹೇಗಿದೆ ನೋಡು ಅಂತ ಕೇಳ್ತಾ ಇರ್ತಾಳೆ. ಇನ್ನೀ ಕಡೆ ಹೊರಡೋದಿಕ್ಕೆ ಅವರೆಲ್ಲ ಶ್ರೀಶೈಲಾಗ್ ಹೋಗ್ಬೇಕು ಅಂತ ಮನೆ ಮಂದಿಯವರೆಲ್ಲ ರೆಡಿ ಆಗ್ತಾ ಇರ್ತಾರೆ. ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಬರ್ತಾರೆ. ಆಗ ಅವ್ರ ಅಜ್ಜಿ ಕೇಳ್ತಾರೆ, ಹೇಗೋ ಇವರಿಬ್ರು ಬಂದ್ರು, ರಾಜ್ ಮತ್ತೆ ಕಾವ್ಯ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಆಗ ನೋಡ್ರಿ, ಈಗ ನಾವು ಹೋಗಿದ ತಕ್ಷಣ ಹೇಗೆ ಹೋಗ್ಬಿಡ್ತಾರೆ ನೋಡಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಆಗ ಅವ್ರ ಅಜ್ಜಿ ಮಾತಾಡ್ತಾ ಇರೋದನ್ನ ಕೇಳಿ ಕಾವ್ಯ ರಾಜ್ ಎಲ್ಲಿ ಅಂತ ಕೇಳ್ತಾ ಇರೋದನ್ನ ನೋಡಿ ಅವಳಿಗೆ ಅವಳಿಗೆ ಬೆಂಕಿ ಇಟ್ಕೊಂಡಂಗಾಗುತ್ತೆ. ನೋಡ್ದಾ, ನೀನ್ ಹೇಳ್ದೆ ನೀನ್ ಬಂದಿದ್ಯಾ ಅಂತಲ್ಲ, ಕಾವ್ಯ ಇನ್ನೂ ಬಂದೇ ಇಲ್ಲ, ಅವಳನ್ನ ಇಷ್ಟು ಕೇರ್ ಮಾಡ್ತಿದ್ದಾರೆ ನೋಡ್ದಾ ಅಂತ ಅವಳಿಗಿನ್ನ ಬೆಂಕಿ ಹಚ್ತಾ ಇರ್ತಾನೆ ರಾಹುಲ್. ಈ ಕಡೆ ಅದೇ ಟೈಮಲ್ಲಿ ಅಪ್ಪು ಕಾಲ್ ಮಾಡ್ತಾಳೆ ಕಲ್ಯಾಣ್ಗೆ. ಆದ್ರೆ ಅವ್ನು ಪಿಕ್ ಮಾಡ್ದಿರ ಹಾಗೆ ರಾಹುಲ್ ಏನೋ ಆಗಿರ್ಬೇಕು ಅಂತ ಅಪ್ಪುಗೆ ಕಾಲ್ ಮಾಡ್ತಾನೆ. ಅಲ್ಲ, 2 ದಿವಸ ಬಂದೆ, ಇವತ್ತೆಂತಕ್ಕೆ ಬಂದಿಲ್ಲ ನೀನು ವರ್ಕೌಟ್ಗೆ, ಯಾಕೆ ಇಷ್ಟೇನಾ, 1 ದಿವಸ ಅಷ್ಟೇನಾ ನಿನ್ ಕೆಲಸ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಆಗ ಇಲ್ಲ ಅಪ್ಪು, ಇಲ್ಲ ಬ್ರೋ, ನಮ್ಮ ಮನೆಯವರೆಲ್ಲರೂ ಹೊರ್ಗಡೆ ಶ್ರೀಶೈಲಾಗ್ ಹೋಗ್ಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ, ಹಾಗಾಗಿ ಹೊರಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಕಾವ್ಯ ಮತ್ತೆ ರಾಜ್ ಇಬ್ರು ಡೀಪಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ರಾಜ್ ನೋಡ್ತಾನೆ ಎದ್ದಿ ಸುತ್ತಮುತ್ತ ನೋಡಿ ಅವಳನ್ನ ನೋಡ್ತಾ ಜೋರ ಕಿಚ್ಕೊಂತಾನೆ. ಅವಳನ್ನ ನೋಡಿ ಜೋರ ಕಿಚ್ಕೊಂತಾನೆ. ಆಗ ಅವಳು ಬೆಚ್ಬಿದ್ದಿ, ಯಾಕ್ರಿ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅಲ್ಲ, ನೀನೆಂತಕ್ಕೆ ಇಲ್ಲಿ ಬಂದು ಮಲಗಿದ್ಯಾ, ನಾನು ಯಾಕೆ ನಿನ್ನ ಹತ್ರ ಮಲಗಿದ್ದೀನಿ ಅಂತ ಕೇಳ್ತಾ ಇರ್ತಾರೆ. ಅಲ್ವಾ, ನಾನು ನಿಮಗೆ ಕೇಳಬೇಕಾಗಿರೋ ಪ್ರಶ್ನೆ ನೀವು ನನ್ನೇ ಕೇಳ್ತಾ ಇದ್ದೀರಾ, ನೀವೇ ನನ್ನ ಮಡ್ಲಲ್ಲಿ ಮಲ್ಕೊಂಡಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ. ನಾನು ಮಲ್ಗುದ್ನಾ? ಅಲ್ಲ, ನಿಮಗೆ ಯಾವುದು ಜ್ಞಾಪನಕ್ಕಿಲ್ವಾ ನಿನ್ನೆ ಏನೇನಾಯ್ತು ಅಂತ ಕಾವ್ಯ ಕೇಳ್ತಾ ಇರ್ತಾಳೆ. ಇಲ್ವಲ್ಲ ಅಂತ ನಾನೇನ್ ಮಾಡಿದೆ, ನನಗೆ ಯಾವುದು ಜ್ಞಾಪನಕ್ಕೆ ಇಲ್ಲ ಅಂತ ರಾಜ್ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯ, ನೀವು ಮಾಡೋದೆಲ್ಲ ಮಾಡ್ಬಿಡ್ತೀರಾ, ಬೆಳಗ್ಗೆ ಎದ್ದು ನೋಡಿದ್ರೆ ಏನು ಮಾಡೇ ಇಲ್ಲ ಅನ್ನೋ ಥರ ಇರ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈ ಕಡೆ ರಾಜ್ಗೆ ತುಂಬಾ ಟೆನ್ಷನ್ ಹೋಗಿದೆ. ಅಯ್ಯೋ ಏನಾಯ್ತು, ನಾನು ಹೇಗೆ ಬಂದು ಮಲ್ಕೊಂಡೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಏನು ಹೇಳ್ದಿರ ಅವಳು ಹಾಗೆ ಸುಮ್ಮನೆ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪನೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ.
ಇನ್ನು ಈ ಕಡೆ ಮನೆ ಮಂದಿಯವರೆಲ್ಲ ಹೊರಡೋದಿಕ್ ರೆಡಿ ಆಗ್ತಾ ಇರ್ತಾರೆ. ಆಗ ಕಾವ್ಯ ಬಂದ್ ಕೇಳ್ತಾಳೆ, ಅಲ್ಲ ಅಜ್ಜಿ ಎಲ್ಗೋ ಹೊರಡೋ ಆಗಿದೆ ಅಂತ ಕೇಳ್ತಾ ಇರ್ತಾರೆ. ಶ್ರೀಶೈಲಾಗ್ ಹೋಗ್ಬೇಕಮ್ಮ, ಬೆಳಗ್ಗೆನೆ ನಾವು ಅನ್ಕೊಂಡ್ವಿ ಹೊರಡೋಣ ಅಂತ ರೆಡಿ ಆಗ್ತಾ ಇದೀವಿ, ನೀವು ಬೇಗ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಈಗ ಅಜ್ಜಿ ನಾನು ಬರೋದಿಕ್ಕಾಗಲ್ಲ, ನನ್ನ ಕಂಪ್ನಿಲಿ ಇವಾಗ ಅಮೆರಿಕದಿಂದ ನನ್ನ ಡಿಸೈನ್ಸ್ನ ನೋಡಕ್ ಬರ್ತಿದ್ದಾರೆ ಅಂತ ರಾಜ್ ಹೇಳ್ತಾನೆ. ಆಗ ಏನೂ ಆಗಲ್ಲ ಬಾ ರಾಜ್, ಒಂದ್ ದಿವಸ ಅಲ್ವಾ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ. ಆದ್ರೂನು ಇಲ್ಲ ಅಮ್ಮ, ಇದು ಇಂಪಾರ್ಟೆಂಟ್ ಮೀಟಿಂಗ್, ನಾನು ಇರ್ಲೇಬೇಕು ಅಂತೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಆಗ ಸರಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಧಾನ್ಯಲಕ್ಷ್ಮಿ ಕೇಳ್ತಾಳೆ, ನೀನ್ ಬಾ ಕಾವ್ಯ ಅಂತ. ಇಲ್ಲ ಅತ್ತೆ, ಅವರೇ ಬರಲ್ಲ ಅಂದ್ರೆ ನಾನೇ ಇನ್ನೇನ್ ಬರೋದು ಅಂತ ಕೇಳ್ತಾ ಇರ್ತಾಳೆ. ಆಗ ಹೌದು, ರಾಮನೇ ಇಲ್ದಿರ ಸೀತೆ ಹೇಗ್ ಬರ್ತಾಳೆ ಹೌದಲ್ವಾ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ನೋಡ್ದಾ ನಿನ್ ತಂಗಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿನಗ್ ಮಾಡ್ತಿದಾರ ಅಂತ ರಾಹುಲ್ ಎತ್ತಿ ಸ್ವಪ್ನಾಗೆ ತೋರಿಸ್ತಾ ಇರ್ತಾನೆ. ಈಗ ನಿಮ್ ಸೊಸೆನ ನೀವು ಕರ್ಕೊಂಡೋಗಿ ನಾನು ಆರಾಮಾಗಿರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದ್ರೂ ಇಲ್ಲ ರೀ, ನಾನು ಇರ್ತೀನಿ, ನಿಮ್ ಊಟಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಮನೆ ಮಂದಿಯವರೆಲ್ಲ ಶ್ರೀಶೈಲಾಗೆ ರೆಡಿಯಾಗಿ ಹೊರಡ್ತಾರೆ. ಆಗ ನಿಮ್ ಸೊಸೆನ ನಾನು ಚೆನ್ನಾಗಿ ನೋಡ್ಕೋತೀನಿ, ಹೊರಡಿ ಚಿಕ್ಕಮ್ಮ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಅಪ್ಪು ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ನಿಂತಿರ್ತಾರೆ. ಅಪ್ಪುಗೆ ಟೆನ್ಷನ್ ಆಗಿರುತ್ತೆ, ಹೇಗಾದ್ರೂ ಮಾಡಿ ನಮ್ಮ ಅಪ್ಪನಿಗೆ ಸಹಾಯ ಮಾಡಬೇಕು ಅಂತ. ಆಗ ಅಲ್ಲಿರೋನು ಈ ತರ ಕ್ಯಾಟ್ರಿಂದ್ ಯಾವ್ದೋ ಕೆಲಸ ಇದೆ ಅಪ್ಪು, ಮಾಡೋಣ ಅಂತೆಲ್ಲ ಸೊಲ್ಯೂಷನ್ ಕೊಡ್ತಾ ಇರ್ತಾನೆ. ಆಗ ಅಲ್ಲಿ ರಾಕೇಶ್ ಅನ್ನೋನು, ನಿಮ್ಮ ಅಕ್ಕ ಅಲ್ಲ ನಿಮ್ ಭಾವ ಅವ್ರು ಇದಾರಲ್ಲ ರಾಜ್, ಅವ್ರನ್ನೇ ಇನ್ವೈಟ್ ಮಾಡ್ಬಿಡೋಣ ಅಂತೆಲ್ಲ ಪ್ಲಾನ್ ಕೊಡ್ತಾ ಇರ್ತಾನೆ. ಅದಾಗೋದಿಲ್ಲ ಕೆಲಸ ಅಂತ ಅಪ್ಪು ಹೇಳ್ತಾಳೆ. ನಿಮ್ಮ ಅಕ್ಕ ಎರಡನೇ ಅಕ್ಕ ನೋಡಿದ್ರೆ ಮುಸ್ಕ ಹಾಕೊಂಡು ಮದ್ವೆ ಆಗಿದ್ದಾಳೆ, ನಿಮ್ ದೊಡ್ಡಕ್ಕ ನೋಡಿದ್ರೆ ಪ್ರೆಗ್ನೆಂಟ್ ಆಗಿ ಮದ್ವೆ ಆಗಿದ್ದಾಳೆ, ನೀನ್ ಯಾಕೆ ಬಾಕಿ ಇದ್ಯಾ? ಅವ್ರ ಮನೇಲಿ ಯಾವ್ದಾದ್ರು ಒಂದ್ ಹುಡುಗ ಇದ್ರೆ ಅವನ್ನ ನೀನ್ ಮದ್ವೆ ಆಗ್ಬಿಡು, ನಿಮ್ ಫ್ಯಾಮಿಲಿ ಅಲ್ಲೇ ಇದ್ಬಿಡ್ರಿ ಅಂತೆಲ್ಲ ಅವಳಿಗೆ ಕೋಪ ಬರೋ ತರ ಮಾತಾಡ್ತಾ ಇರ್ತಾನೆ. ರಾಕೇಶ್ ಜಾಸ್ತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಅವನು ಮಾತ್ ಮೀರಿ ಮಾತಾಡ್ತಾ ಇರ್ತಾನೆ. ಅವಳಿಗೆ ತುಂಬಾ ಕೋಪ ಬಂದಿ ಅಲ್ಲಿರೋ ಬ್ಯಾಟಿಂದ ಹೊಡೆದ್ಬಿಟ್ಟು ಅಯ್ಯೋ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು ನಡೀರೋ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದ್ರೆ ಅಲ್ಲಿರೋ ಅವ್ರ ತಮ್ಮ, ಅಕ್ಕ ಬೇಡ ನೀನ್ ಹೊರಡು, ಇಲ್ಲಿ ಇದ್ರೆ ಅವ್ರು ಜಗಳ ಮಾಡ್ತಾರೆ ಅಂತ ಅವಳನ್ನ ಕಳಿಸ್ಬಿಡ್ತಾನೆ. ಅವಳು ಮತ್ತೆ ಅವ್ರ ಫ್ರೆಂಡ್ ಇಬ್ರು ಹೊಂಟೋಗ್ಬಿಡ್ತಾರೆ. ಇನ್ನು ಈ ಕಡೆ ರಾಜ್ ಕೆಲಸ ಮಾಡ್ತಾ ಇರ್ತಾನೆ. ಮಾಡ್ಬೇಕಾದ್ರೆ ಆ ಮೀಟಿಂಗ್ ಅವರು ಫೋನ್ ಮಾಡಿ ಈ ಡಿಸೈನ್ಸ್ನೆಲ್ಲ ಓಕೆ ಮಾಡೋದಿಕ್ಕೆ ಹೇಳ್ತಾ ಇರ್ತಾರೆ. ಆದ್ರೆ ಅವನಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಕಾವ್ಯ ಕೇಳ್ತಾಳೆ, ಯಾಕ್ರಿ ಏನಾಯ್ತು ಅಂತ, ನಿನಗೇನಾದ್ರೂ ಹೇಳಿದ್ರೆ ಸೊಲ್ಯೂಷನ್ ಕೊಡ್ತೀಯಾ? ಇಲ್ಲ ತಾನೆ, ಮನೆ ಕೆಲಸ ಏನಿದೆಯೋ ಅದನ್ನ ಮುಗಿಸ್ಕೊ ಅಂತೆಲ್ಲ ಹೇಳಿ ನಾನಿನ್ನ ಆಫೀಸ್ಗೆ ಹೋಗ್ತೀನಿ ಅಂತ ಹೊರಡ್ತಾ ಇರ್ತಾನೆ. ಆಗ ಹೇಳ್ತಾನ ಅವನೇ, ಇಲ್ಲ ಈ ತರ ಅಮೆರಿಕಾದಿಂದ ಮೀಟಿಂಗ್ ಬರ್ತಿದ್ದಾರೆ, ಅವ್ರಿಗೆ ಡಿಸೈನ್ಸ್ನೆಲ್ಲ ತೋರಿಸ್ಬೇಕು, ನೋಡಿದ್ರೆ ಅಲ್ಲಿ ಆಫೀಸಲ್ಲಿ ಯಾರು ರೆಡಿನೇ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಗ ಯೋಚನೆ ಮಾಡ್ತಾಳೆ, ಏನಾದ್ರೂ ಮಾಡಿ ಕಾಂಟ್ರಾಕ್ಟ್ ಇವ್ರಿಗೆ ಬರೋ ತರ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ನಾನು ಹೊರಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಇರ್ರಿ ನಾನು ಬರ್ತೀನಿ, ಇಲ್ಲಿ ನಾನು ಒಬ್ಳೇ ಇರ್ಬೇಕಾಗುತ್ತೆ ಮನೇಲಿ, ನನಗೆ ಆಮೇಲೆ ಬೋರ್ ಹೊಡಿಯುತ್ತೆ, ಮನೆಯವ್ರು ಯಾರು ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಅವನು ಬೇಡ ನೀನ್ ಮನೇಲೇ ಇರು ಅಂತೆಲ್ಲ ಹೇಳ್ತಾ ಇರ್ತಾನೆ. ನಿಮ್ಗೆ ನೈಟ್ ಏನಾಯ್ತು ಅಂತ ಹೇಳ್ಬೇಕು ಅಂತ ಅಂದ್ರೆ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅವನು ಓಡ್ ಬಂದು, ಹೌದಾ ಸರಿ ಹೇಳ್ತೀಯ ನಡಿ, ಆಯ್ತು ನಾನು ನೀನು ಇಬ್ರು ಹೋಗೋಣ ಅಂತ ಅವ್ರಿಬ್ರು ಹೊರಡೋದಿಕ್ ರೆಡಿ ಆಗ್ತಾ ಇರ್ತಾರೆ. ಈ ಕಡೆ ರಾಜ್ ಯೋಚನೆ ಮಾಡ್ತಾನೆ, ಅಲ್ಲ ನೈಟ್ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಕಾವ್ಯ ಬೇರೆ ರಿಚ್ ಆಗಿರೋ ಸೀರೆನ ಉಟ್ಕೊಂಡ್ ಬರ್ತಾ ಇರ್ತಾಳೆ. ಅದನ್ನ ರಾಜ್ ಹಾಗೆ ನೋಡ್ತಾ ಇರ್ತಾನೆ. ಏನ್ರಿ ಹೀಗೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಈಗ ಹೋಗ್ಬೇಕಾಗಿರೋ ಕೆಲ್ಸ ಇದೆ ನಡಿ ಅಂತ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಅಪ್ಪುಗೆ ಟೆನ್ಷನ್ ಆಗಿ, ಅಯ್ಯೋ ಅವನಿಗೆ ಬೇರೆ ಹೊಡೆದ್ಬಿಟ್ಟೆ, ಹಾಸ್ಪಿಟಲ್ಗಾದ್ರೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಕನಕ ಬಂದು ಅವಳನ್ನ ಸತಾಯಿಸ್ತಾ ಇರ್ತಾಳೆ. ಯಾಕೆ ಏನಾಯ್ತೆ, ಏನು ಮಕ್ಕ ಎಲ್ಲ ಸಿಂಡ್ರಿಸ್ಕೊಂಡ್ ಕೂತಿದ್ಯಾ, ಅಂತದ್ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತೆ. ಅಮ್ಮ ನೀನೀಗ ನನ್ನ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ನಾನು ಫಸ್ಟೇ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಕನಕಗೆ ಡೌಟ್ ಬರುತ್ತೆ, ಯಾವಾಗೂ ಬಡಬಡ ಅಂತ ಮಾತಾಡೋಳು ಇವತ್ತೇನ್ ಇಷ್ಟು ಸಪ್ಪಗಿದ್ದಾಳೆ, ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ರಾಜ್ಗೆ ತುಂಬಾ ಟೆನ್ಷನ್ ಆಗೋಗಿದೆ. ಆ ಅಮೆರಿಕ ಅವ್ರು ಬರ್ತಿದ್ದಾರೆ ಮೀಟಿಂಗ್ಗೋಸ್ಕರ, ಅಲ್ಲಿ ಇರೋ ಡಿಸೈನ್ಸ್ ಕಲೆಕ್ಷನ್ ತೋರಿಸ್ಬೇಕು, ಅದಕ್ಕೆ ಕಾವ್ಯ ಹೆಲ್ಪ್ ಮಾಡ್ತಾಳ. ಈ ಕಡೆ ನೋಡಿದ್ರೆ ಅಪ್ಪು
ರಾಕೇಶ್ಗೆ ಹೊಡೆದ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಅದ್ರ ಬಗ್ಗೆ ತುಂಬಾ ಯೋಚನೆ. ರಾಕೇಶ್ ಹೋಗಿ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.